ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ನಡೆದರೂ ಕೂಡ ಅಚ್ಚರಿ ಇಲ್ಲ. ಭಾರತದ ಖತರ್ನಾಕ್ ಯುದ್ಧ ನೌಕೆಗಳು ಪಾಕಿಸ್ತಾನದ ಕರಾವಳಿಯತ್ತ ನುಗ್ಗುತ್ತಾ ಇವೆ. ಇದರ ಮಧ್ಯೆ ಎರಡೂ ದೇಶಗಳು ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇವೆ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिलेगी. ಪಾಕ್ ಮೇಲೆ ದಾಳಿ ಮಾಡೇ ಬಿಡುತ್ತಾ ಭಾರತ? ನೆರೆ ದೇಶದತ್ತ ನುಗ್ಗುತ್ತಿದೆಯಾ ಐಎನ್ಎಸ್ ವಿಕ್ರಾಂತ್? ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿದೆ. ಪದೇ ಪದೇ ಪಾಕಿಸ್ತಾನಿ ಉಗ್ರರು ಭಾರತದಲ್ಲಿ ರಕ್ತಪಾತ ನಡೆಸ್ತಾ ಇರೋದ್ರಿಂದ ಪಾಠ ಕಲಿಸಲೇಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಭಾರತದ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಐಎನ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಕರಾವಳಿಯತ್ತ ನುಗ್ಗುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಐಎನ್ಎಸ್ ವಿಕ್ರಾಂತ್ ಭಾರತದ ಮೊದಲ ಸ್ವದೇಶಿ ಯುದ್ಧ ನೌಕೆ. 450 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಕ್ಷಿಪಣಿ ಇದರಲ್ಲಿದೆ. ನೌಕೆಯಲ್ಲಿ 2400 ಕಿಲೋಮೀಟರ್ ದೂರದ ಕೇಬಲ್ ಇದೆಯಂತೆ. ಅಂದ್ರೆ ಕೊಚ್ಚಿಯಿಂದ ದೆಹಲಿಯಷ್ಟು ದೂರದ ಕೇಬಲ್ ಇದೊಂದೇ ನೌಕೆಯಲ್ಲಿದೆ. ಐಎನ್ಎಸ್ ವಿಕ್ರಾಂತ್ ಅಲ್ಲಿ 30 ವಿಮಾನ ನಿಯೋಜನೆ ಮಾಡಬಹುದು. ಮಿಗ್ 29K ಫೈಟರ್ ಜೆಟ್ಗಳನ್ನು ನಿಯೋಜಿಸಬಹುದು. 31 ಕಾಮೋ ಹೆಲಿಕಾಪ್ಟರ್ ಐಎನ್ಎಸ್ ವಿಕ್ರಾಂತ್ ಅಲ್ಲಿ ಇರುತ್ತದೆ. ಭಾರತದ ದಾಳಿ ಭೀತಿ, ಪಾಕ್ನಿಂದ ಕ್ಷಿಪಣಿ ಪರೀಕ್ಷೆ, ಇತ್ತ ಘಾತಕ ಮಿಸೈಲ್ ಟೆಸ್ಟ್ ನಡೆಸಿದ ಇಂಡಿಯಾ. ಪಾಕ್ ವಿರುದ್ಧ ರಣಭೀಕರ ದಾಳಿಗೆ ನೌಕಾಸೇನೆ ಸಜ್ಜಾದಂತೆ ಕಾಣ್ತಾ ಇದೆ. ಐಎನ್ಎಸ್ ಸೂರತ್ನಿಂದ ಖತರ್ನಾಕ್ ಕ್ಷಿಪಣಿಯ ಪರೀಕ್ಷಾ ಪ್ರಯೋಗ ನಡೆದಿದ್ದು ಭಾರತೀಯ ಸೇನೆ ಯಶಸ್ಸು ಕೂಡ ಕಂಡಿದೆ. ಈ ಮಿಸೈಲ್ ಅನ್ನ ಪಾಕಿಸ್ತಾನದ ಕರಾಚಿ, ಗ್ವಾದರ್ ಬಂದರು ಗುರಿಯಾಗಿಸಿ ಪರೀಕ್ಷೆ ನಡೆಸಲಾಗಿದೆಯಂತೆ. ಪಾಕಿಸ್ತಾನದ ಸರ್ವನಾಶ ಫೇಕ್ಸ್. ಭಾರತೀಯ ನೌಕಾಸೇನೆ MRSAM ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪರೀಕ್ಷೆ ಯಶಸ್ವಿಯೂ ಆಗಿದೆ. ಭಾರತ ಇಸ್ರೇಲ್ ಜಂಟಿಯಾಗಿ ಈ ಮಿಸೈಲ್ ಅಭಿವೃದ್ಧಿಪಡಿಸಿದ್ದು 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸಬಲ್ಲದು. ಫೈಟರ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್, ಕ್ರೂಸ್ ಮಿಸೈಲ್, ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಈ ಕ್ಷಿಪಣಿಗಿದೆ. ಇದೇ ಮಿಸೈಲ್ ಈಗಾಗಲೇ ಭಾರತೀಯ ಸೇನೆ ಏರ್ ಫೋರ್ಸ್ ಬಳಿ ಇದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತದೊಂದಿಗೆ ಉದ್ವಿಗ್ನತೆ ಉಂಟಾಗಿರೋ ನಡುವೆಯೇ ಪಾಕಿಸ್ತಾನವೂ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಆದರೆ ಆ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಆಯ್ತೋ ಮಣ್ಣು ತಿಂದು ಹೋಯ್ತು ಯಾವುದು ಗೊತ್ತಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳ ರಕ್ತ ಹೀರಿರುವ ರಕ್ತ ಪಿಪಾಸುಗಳ ವಿರುದ್ಧ ಯುದ್ಧ ಸಾರುವ ಸಮಯ ಸನ್ನಿಹಿತವಾಗಿದೆ. ಈಗಾಗಲೇ ನರಿಬುದ್ಧಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರುವ ಭಾರತ ಸಮರಕ್ಕೆ ಸಜ್ಜಾಗಿ ಎನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿಬಿಟ್ಟಿದೆ. ಹುತ್ತಕ್ಕೆ ಕೈ ಹಾಕಿರೋ ಪಾಕ್ಗೆ ಪಾಠ ಕಲಿಸೋದಕ್ಕೆ ಭಾರತ ಸಜ್ಜಾಗಿದೆ. ಪಾಕಿಸ್ತಾನ ಸರ್ವನಾಶ ಫೀಕ್ಸ್ ಫೀಕ್ಸ್. ನರಕಾಸುರರಿಗೆ ಶುರುವಾಯಿತು ಡವ. ಪಹಲ್ಗಾವ್ನಲ್ಲಿನ ಹಿಂದೂಗಳ ನರಮೇಧಕ್ಕೆ ಭಾರತ ಕೊತ ಕುದಿಯುತ್ತಿದೆ. ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಭಾರತ ಖಡಕ್ ಸಂದೇಶ ನೀಡಿದೆ. ಭಾರತ ಒಂದೊಂದು ಹೆಜ್ಜೆಯ ಮೇಲೆ ಕಣ್ಣಿಟ್ಟಿರುವ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಉಗ್ರ ದಾಳಿಯ ವಿರುದ್ಧ ಸೆಟೆದು ನಿಂತಿರುವ ಭಾರತ ವಿಶ್ವ ನಾಯಕರ ಬೆಂಬಲ ಪಡೆಯಲು ಮುಂದಾಗಿದೆ. ವಿದೇಶಾಂಗ ಕಚೇರಿಯಲ್ಲಿ ಬಿರುಸಿನ ಚಟುವಟಿಕೆ ನಡೆಯುತ್ತಿದೆ. ಮ್ಯಾರಥಾನ್ ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಭೇಟಿಯಾದರು. ದಾಳಿ ಹಾಗೂ ರಕ್ತ ಪಿಪಾಸುಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮುರ್ಮುರಿಗೆ ಮಾಹಿತಿ ನೀಡಿದ್ದಾರೆ. 3 ಸೇನೆಗಳ ಸರ್ವೋಚ್ಚ ದಂಡನಾಯಕರಾಗಿರುವ ಮುರ್ಮುರಿಗೆ ಮಾಹಿತಿ ನೀಡಲಾಗಿದೆ. ಅಷ್ಟೇ ಅಲ್ಲ, ಭಾರತದ ಮಿತ್ರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್ ರಾಯಭಾರಿಗಳಿಗೆ ಸಚಿವ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಅಟ್ಟಾರಿ ವಾಘಾ ಗಡಿ ಬಂದ್,
ಹಿಂದೂಗಳ ರಕ್ತ ಹೀರಿದ ನರಭಕ್ಷಕರಿಗೆ ಪ್ರಧಾನಿ ಮೋದಿ ನರಕ ತೋರಿಸುತ್ತಿದ್ದಾರೆ. ಈಗಾಗಲೇ ಪಾಕ್ನೊಂದಿಗೆ ಒಂದಿಷ್ಟು ಒಪ್ಪಂದಗಳಿಗೆ ಬ್ರೇಕ್ ಹಾಕಿರುವ ಮೋದಿ ಇದೀಗ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದು ಮಾಡಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾ ಏಪ್ರಿಲ್ 27ರವರೆಗೆ ಮಾತ್ರ ಸಕ್ರಮವಾಗಿರಲಿದೆ. ಮೆಡಿಕಲ್ ವೀಸಾಗಳು ಏಪ್ರಿಲ್ 29ರವರೆಗೆ ಮಾತ್ರ ಊರ್ಜಿತವಾಗಿರಲಿದೆ. ಇನ್ನು ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಿರುವ ಭಾರತ ಬೀಟಿಂಗ್ ರಿಟ್ರೀಟ್ನಲ್ಲೂ ಕೆಲ ಬದಲಾವಣೆ ತಂದಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನ ಕಂಗಾಲಾಗಿದ್ದು ಅವಸರದ ನಿರ್ಧಾರ ತೆಗೆದುಕೊಳ್ತಿದೆ. ಭಾರತದೊಂದಿಗೆ ಕೆಲ ಒಪ್ಪಂದಕ್ಕೆ ಪಾಕ್ ಬ್ರೇಕ್ ಹಾಕಿದೆ. ಪಾಪಿ ಪಾಕಿಸ್ತಾನ ಕಂಗಾಲು. ಇನ್ನು ಭಾರತದ ನಿರ್ಧಾರಕ್ಕೆ ಕಂಗೆಟ್ಟ ಪಾಕ್ನಿಂದ ಕೆಲ ನಿರ್ಧಾರ ತೆಗೆದುಕೊಂಡಿದೆ. ಭಾರತ ಪಾಕ್ ನಡುವಿನ ಶಿಮ್ಲಾ ಒಪ್ಪಂದ ರದ್ದು ಮಾಡಿದೆ. ಶಿಮ್ಲಾ ಭಾರತ ನಡುವಿನ ಒಪ್ಪಂದ ರದ್ದುಗೊಳಿಸಿದ ಪಾಕ್. ಜಾರಿಯಾಗಿದ್ದ ಭಾರತ ಪಾಕ್ ನಡುವಿನ ಒಪ್ಪಂದ ರದ್ದಾಗಿದೆ. ಗಡಿಯಲ್ಲಿನ ಶಾಂತಿ ವಿಚಾರವಾಗಿ ನಡೆದಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ಇಂದಿರಾ ಗಾಂಧಿ ನಡುವಿನ ಒಪ್ಪಂದ ರದ್ದು ಮಾಡಲಾಗಿದೆ. ಅಷ್ಟೇ ಅಲ್ಲ, ಭಾರತದ ವಿಮಾನಗಳಿಗೆ ವಾಯುಪ್ರದೇಶ ಬಂದ್ ಮಾಡಲಾಗಿದೆ. ತನ್ನ ವಾಯುಗಡಿಯಲ್ಲಿ ನಿಷೇಧ ಹೇರಿದೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ನಡೆದರೂ ಕೂಡ ಅಚ್ಚರಿ ಇಲ್ಲ. ಭಾರತದ ಖತರ್ನಾಕ್ ಯುದ್ಧ ನೌಕೆಗಳು ಪಾಕಿಸ್ತಾನದ ಕರಾವಳಿಯತ್ತ ನುಗ್ತಾ ಇವೆ. ಇದರ ಮಧ್ಯೆ ಎರಡೂ ದೇಶಗಳು ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇವೆ. मैं बहुत स्पष्ट शब्दों में कहना चाहता हूं, उनकी कल्पना से भी बड़ी सजा मिलेगी. ಪಾಕ್ ಮೇಲೆ ದಾಳಿ ಮಾಡೇ ಬಿಡುತ್ತಾ ಭಾರತ? ನೆರೆ ದೇಶದತ್ತ ನುಗ್ಗುತ್ತಿದೆಯಾ INS ವಿಕ್ರಾಂತ್? ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿದೆ. ಪದೇ ಪದೇ ಪಾಕಿಸ್ತಾನಿ ಉಗ್ರರು ಭಾರತದಲ್ಲಿ ರಕ್ತಪಾತ ನಡೆಸ್ತಾ ಇರೋದ್ರಿಂದ ಪಾಠ ಕಲಿಸಲೇಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಭಾರತದ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ INS ವಿಕ್ರಾಂತ್ ಪಾಕಿಸ್ತಾನದ ಕರಾವಳಿಯತ್ತ ನುಗ್ಗುತ್ತಿದೆ ಅಂತ ಹೇಳಲಾಗ್ತಾ ಇದೆ. INS ವಿಕ್ರಾಂತ್ ಭಾರತದ ಮೊದಲ ಸ್ವದೇಶಿ ಯುದ್ಧ ನೌಕೆ. 450 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಕ್ಷಿಪಣಿ ಇದರಲ್ಲಿದೆ. ನೌಕೆಯಲ್ಲಿ 2400 ಕಿಲೋಮೀಟರ್ ದೂರದ ಕೇಬಲ್ ಇದೆಯಂತೆ. ಅಂದ್ರೆ ಕೊಚ್ಚಿಯಿಂದ ದೆಹಲಿಯಷ್ಟು ದೂರದ ಕೇಬಲ್ ಇದೊಂದೇ ನೌಕೆಯಲ್ಲಿದೆ. INS ವಿಕ್ರಾಂತ್ ಅಲ್ಲಿ 30 ವಿಮಾನ ನಿಯೋಜನೆ ಮಾಡಬಹುದು. MiG-29K ಫೈಟರ್ ಜೆಟ್ಗಳನ್ನು ನಿಯೋಜಿಸಬಹುದು. 31 ಕಾಮೋ ಹೆಲಿಕಾಪ್ಟರ್ INS ವಿಕ್ರಾಂತ್ ಅಲ್ಲಿ ಇರುತ್ತದೆ. ಭಾರತದ ದಾಳಿ ಭೀತಿ, ಪಾಕ್ನಿಂದ ಕ್ಷಿಪಣಿ ಪರೀಕ್ಷೆ, ಇತ್ತ ಘಾತಕ ಮಿಸೈಲ್ ಟೆಸ್ಟ್ ನಡೆಸಿದ ಇಂಡಿಯಾ. ಪಾಕ್ ವಿರುದ್ಧ ರಣಭೀಕರ ದಾಳಿಗೆ ನೌಕಾಸೇನೆ ಸಜ್ಜಾದಂತೆ ಕಾಣ್ತಾ ಇದೆ. INS ಸೂರತ್ನಿಂದ ಖತರ್ನಾಕ್ ಕ್ಷಿಪಣಿಯ ಪರೀಕ್ಷಾ ಪ್ರಯೋಗ ನಡೆದಿದ್ದು ಭಾರತೀಯ ಸೇನೆ ಯಶಸ್ಸು ಕೂಡ ಕಂಡಿದೆ. ಈ ಮಿಸೈಲ್ ಅನ್ನ ಪಾಕಿಸ್ತಾನದ ಕರಾಚಿ, ಗ್ವಾದರ್ ಬಂದರು ಗುರಿಯಾಗಿಸಿ ಪರೀಕ್ಷೆ ನಡೆಸಲಾಗಿದೆಯಂತೆ. ಪಾಕಿಸ್ತಾನದ ಸರ್ವನಾಶ ಫೇಕ್ಸ್. ಭಾರತೀಯ ನೌಕಾಸೇನೆ MRSAM ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ ಪರೀಕ್ಷೆ ಯಶಸ್ವಿಯೂ ಆಗಿದೆ. ಭಾರತ ಇಸ್ರೇಲ್ ಜಂಟಿಯಾಗಿ ಈ ಮಿಸೈಲ್ ಅಭಿವೃದ್ಧಿಪಡಿಸಿದ್ದು 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸಬಲ್ಲದು. ಫೈಟರ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್, ಕ್ರೂಸ್ ಮಿಸೈಲ್, ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಈ ಕ್ಷಿಪಣಿಗಿದೆ. ಇದೇ ಮಿಸೈಲ್ ಈಗಾಗಲೇ ಭಾರತೀಯ ಸೇನೆ ಏರ್ ಫೋರ್ಸ್ ಬಳಿ ಇದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತದೊಂದಿಗೆ ಉದ್ವಿಗ್ನತೆ ಉಂಟಾಗಿರೋ ನಡುವೆಯೇ ಪಾಕಿಸ್ತಾನವೂ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಆದರೆ ಆ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಆಯ್ತೋ ಮಣ್ಣು ತಿಂದು ಹೋಯ್ತು ಯಾವುದು ಗೊತ್ತಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಹಿಂದೂಗಳ ರಕ್ತ ಹೀರಿರುವ ರಕ್ತ ಪಿಪಾಸುಗಳ ವಿರುದ್ಧ ಯುದ್ಧ ಸಾರುವ ಸಮಯ ಸನ್ನಿಹಿತವಾಗಿದೆ. ಈಗಾಗಲೇ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರುವ ಭಾರತ ಸಮರಕ್ಕೆ ಸಜ್ಜಾಗಿ ಎನ್ನುವಂತಹ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿಬಿಟ್ಟಿದೆ. ಹುತ್ತಕ್ಕೆ ಕೈ ಹಾಕಿರೋ ಪಾಕ್ಗೆ ಪಾಠ ಕಲಿಸೋದಕ್ಕೆ ಭಾರತ ಸಜ್ಜಾಗಿದೆ.
ಪಾಕಿಸ್ತಾನ ಸರ್ವನಾಶ ಫೀಕ್ಸ್ ಫೀಕ್ಸ್. ನರಕಾಸುರರಿಗೆ ಶುರುವಾಯಿತು ಡವ. ಪಾಲ್ಗಾವ್ನಲ್ಲಿನ ಹಿಂದೂಗಳ ನರಮೇಧಕ್ಕೆ ಭಾರತ ಕೊತ ಕುದಿಯುತ್ತಿದೆ. ಪಾಕ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಭಾರತ ಖಡಕ್ ಸಂದೇಶ ನೀಡಿದೆ. ಭಾರತ ಒಂದೊಂದು ಹೆಜ್ಜೆಯ ಮೇಲೆ ಕಣ್ಣಿಟ್ಟಿರುವ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಉಗ್ರ ದಾಳಿಯ ವಿರುದ್ಧ ಸೆಟೆದು ನಿಂತಿರುವ ಭಾರತ ವಿಶ್ವ ನಾಯಕರ ಬೆಂಬಲ ಪಡೆಯಲು ಮುಂದಾಗಿದೆ. ವಿದೇಶಾಂಗ ಕಚೇರಿಯಲ್ಲಿ ಬಿರುಸಿನ ಚಟುವಟಿಕೆ ನಡೆಯುತ್ತಿದೆ. ಮ್ಯಾರಥಾನ್ ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಭೇಟಿಯಾದರು. ದಾಳಿ ಹಾಗೂ ರಕ್ತ ಪಿಪಾಸುಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಮುರ್ಮುರಿಗೆ ಮಾಹಿತಿ ನೀಡಿದ್ದಾರೆ. 3 ಸೇನೆಗಳ ಸರ್ವೋಚ್ಚ ದಂಡನಾಯಕರಾಗಿರುವ ಮುರ್ಮುರಿಗೆ ಮಾಹಿತಿ ನೀಡಲಾಗಿದೆ. ಅಷ್ಟೇ ಅಲ್ಲ, ಭಾರತದ ಮಿತ್ರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಮೆರಿಕ, ಚೀನಾ, ರಷ್ಯಾ, ಫ್ರಾನ್ಸ್ ರಾಯಭಾರಿಗಳಿಗೆ ಸಚಿವ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಅಟ್ಟಾರಿ ವಾಘಾ ಗಡಿ ಬಂದ್. ಹಿಂದೂಗಳ ರಕ್ತ ಹೀರಿದ ನರಭಕ್ಷಕರಿಗೆ ಪ್ರಧಾನಿ ಮೋದಿ ನರಕ ತೋರಿಸುತ್ತಿದ್ದಾರೆ. ಈಗಾಗಲೇ ಪಾಕ್ನೊಂದಿಗೆ ಒಂದಿಷ್ಟು ಒಪ್ಪಂದಗಳಿಗೆ ಬ್ರೇಕ್ ಹಾಕಿರುವ ಮೋದಿ ಇದೀಗ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನ ಪ್ರಜೆಗಳಿಗೆ ಭಾರತದ ಎಲ್ಲಾ ವೀಸಾ ರದ್ದು ಮಾಡಲಾಗಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವೀಸಾ ರದ್ದು ಮಾಡಲಾಗಿದೆ. ಈಗಾಗಲೇ ಮಂಜೂರಾದ ವೀಸಾ ಏಪ್ರಿಲ್ 27ರವರೆಗೆ ಮಾತ್ರ ಸಕ್ರಮವಾಗಿರಲಿದೆ. ಮೆಡಿಕಲ್ ವೀಸಾಗಳು ಏಪ್ರಿಲ್ 29ರವರೆಗೆ ಮಾತ್ರ ಊರ್ಜಿತವಾಗಿರಲಿದೆ. ಇನ್ನು ಅಟ್ಟಾರಿ ವಾಘಾ ಗಡಿ ಬಂದ್ ಮಾಡಿರುವ ಭಾರತ ಬೀಟಿಂಗ್ ರಿಟ್ರೀಟ್ನಲ್ಲೂ ಕೆಲ ಬದಲಾವಣೆ ತಂದಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನ ಕಂಗಾಲಾಗಿದ್ದು ಅವಸರದ ನಿರ್ಧಾರ ತೆಗೆದುಕೊಳ್ತಿದೆ. ಭಾರತದೊಂದಿಗೆ ಕೆಲ ಒಪ್ಪಂದಕ್ಕೆ ಪಾಕ್ ಬ್ರೇಕ್ ಹಾಕಿದೆ. ಪಾಪಿ ಪಾಕಿಸ್ತಾನ ಕಂಗಾಲು. ಇನ್ನು ಭಾರತದ ನಿರ್ಧಾರಕ್ಕೆ ಕಂಗೆಟ್ಟ ಪಾಕ್ನಿಂದ ಕೆಲ ನಿರ್ಧಾರ ತೆಗೆದುಕೊಂಡಿದೆ. ಭಾರತ ಪಾಕ್ ನಡುವಿನ ಶಿಮ್ಲಾ ಒಪ್ಪಂದ ರದ್ದು ಮಾಡಿದೆ. ಶಿಮ್ಲಾ ಭಾರತ ನಡುವಿನ ಒಪ್ಪಂದ ರದ್ದುಗೊಳಿಸಿದ ಪಾಕ್. ಜಾರಿಯಾಗಿದ್ದ